ಸ್ನೇಹಿತರೆ, ನ್ಯೂಸ್ 12 ಕನ್ನಡ ಚಾನೆಲ್ಗೆ ತಮಗೆ ಸ್ವಾಗತ. ಇವತ್ತು ಮತ್ತೊಂದು ಸುದ್ದಿ ಹೊತ್ತು ಬಂದಿದ್ದೇವೆ. ಈ ಸುದ್ದಿ ನಿಮ್ಮೆಲ್ಲರಿಗೂ ನೋವು ತರಿಸುವಂತಹ ಸಾವಿನ ಸುದ್ದಿ. ಅದುವೇ ಸದಾ ನಗುವಿನ ಸುಂದರಿ, ಸ್ವಚ್ಛ ಕನ್ನಡ ಮಾತನಾಡುವ ನಮ್ಮ ಅಚ್ಚ ಕನ್ನಡದ ನಿರೂಪಕಿ, ಮಸಣದ ಹೂವು ಚಿತ್ರದ ಮುಗ್ಧ ಹುಡುಗಿ, ನಿನ್ನೆ ಮೊನ್ನೆವರೆಗೂ ಮಜಾ ವಿತ್ ಸೃಜಾ ಕಾರ್ಯಕ್ರಮದಲ್ಲಿ ಇಡೀ ಕರ್ನಾಟಕದ ಜನರನ್ನು ನಕ್ಕು ನಗಿಸಿ ರಂಜಿಸಿದ ದ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಇನ್ನಿಲ್ಲ ಎನ್ನುವ ಬ್ರೇಕಿಂಗ್ ಸುದ್ದಿ ನಿನ್ನೆಯಿಂದ ನಮ್ಮೆಲ್ಲರಿಗೂ ನೋವು ತರಿಸಿದೆ. ಇಷ್ಟಕ್ಕೂ ಯಾಕೆ ಇಷ್ಟು ಬೇಗ ಹೋಗ್ಬಿಟ್ರು ಅಪರ್ಣ ಅಂತ ಎಲ್ಲರೂ ಕಾಡುವ ಪ್ರಶ್ನೆ ಮತ್ತು ಕೇಳುವ ಪ್ರಶ್ನೆಯಾಗಿದೆ. ಉತ್ತರ ಸಿಂಪಲ್, ಅವರಿಗೆ ಕ್ಯಾನ್ಸರ್ ಇತ್ತಂತೆ ಅಂತ. ಹಾಗಾದರೆ ಕ್ಯಾನ್ಸರ್ ಬಂದವರೆಲ್ಲ ಹೀಗೆ ಸತ್ತೋಗ್ಬಿಡ್ತಾರಾ? ಅದಕ್ಕೆ ಔಷಧಿ ಇಲ್ವಾ? ಮೊದಲೇ ಎಚ್ಚೆತ್ತುಕೊಳ್ಬಹುದಿತ್ತಲ್ವಾ? ಹೀಗೆ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ ಕೇಳಬಹುದು. ಹೌದು ಸ್ನೇಹಿತರೆ, ಅವರು ಮೊದಲೇ ಎಚ್ಚೆತ್ತುಕೊಳ್ಳಬಹುದಿತ್ತು. ಆದರೆ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಆ ಒಬ್ಬ ವ್ಯಕ್ತಿಗೆ ಅಪರ್ಣ ಸಾಯ್ತಾರೆ ಅಂತ 6 ತಿಂಗಳ ಹಿಂದೆಯೇ ಗೊತ್ತಿತ್ತಂತೆ. ಅದು ಯಾರು? ಏನಿ ನಿಗೂಢ ಕ್ಯಾನ್ಸರ್ ಸಾವಿನ ರಹಸ್ಯ ಅಂತೀರಾ? ಹೇಳ್ತೀವಿ ಕೇಳಿ. ಅಪರ್ಣ ಅವರ ನಿರೂಪಣೆ ನೋಡಿ. ಕನ್ನಡವನ್ನು ಅತ್ಯಂತ ಸ್ವಚ್ಛವಾಗಿ ಮಾತನಾಡುವುದರಲ್ಲಿ ಅವರು ಮನೆ ಮಾತಾಗಿದ್ರು. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಅಂಬರೀಷ್, ಜಯಂತಿ ಹಾಗೂ ಅಪರ್ಣ ಮುಖ್ಯ ಭೂಮಿಕೆಯಲ್ಲಿ ಮೂಡಿಬಂದ ಮಸಣದ ಹೂವು ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪದಾರ್ಪಣೆ ಮಾಡಿದ ಖ್ಯಾತ ನಟಿ, ನಿರೂಪಕಿ ಅಪರ್ಣ ತಮ್ಮದೇ ಆದ ಛಾಪು ಮೂಡಿಸಿದ ಸ್ವಚ್ಛ ಕನ್ನಡ ಮಾತನಾಡುವ ನಮ್ಮ ಅಚ್ಚ ಕನ್ನಡತೆ. ಅಷ್ಟೇ ಯಾಕೆ, ಮಜಾ ಟಾಕೀಸ್ ಮೂಲಕ ಮನೆ ಮಾತಾಗಿದ್ದ ವರಲಕ್ಷ್ಮಿ ಅಪರ್ಣಗೆ ಕಡೇ ಕಾಲದಲ್ಲಿ ದೊಡ್ಡ ಹೆಸರನ್ನು ಈ ಕಾರ್ಯಕ್ರಮ ತಂದುಕೊಟ್ಟಿತ್ತು. ಅದ್ಯಾವ ಸಣ್ಣ ಸೈಕಲ್ ಗ್ಯಾಪ್ನಲ್ಲಿ ಇಷ್ಟು ಬೇಗ ಅವರು ನಮ್ಮನ್ನೆಲ್ಲ ಬಿಟ್ಟು ಹೊರಟರು ಅಂತ ಎಲ್ಲರೂ ಕಣ್ಣೀರಾಕುವಂತೆ ಮಾಡಿದ್ದು ಕ್ಯಾನ್ಸರ್ ಎನ್ನುವ ಕಾಯಿಲೆ. ಹೌದು, 2 ವರ್ಷಗಳಿಂದ ಅಪರ್ಣ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲುತ್ತಿದ್ದರಂತೆ. 57 ವರ್ಷದ ಅಪರ್ಣ ಕಳೆದ 2 ವರ್ಷಗಳಿಂದ ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಎಂದು ಅವರ ಪತಿ ನಾಗರಾಜ್ ಹೊಸ್ತಾರೆ ಹೇಳ್ತಾರೆ. ಹತ್ತೊಂಬತ್ತು 1984ರಲ್ಲಿ ತೆರೆಕಂಡ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದ ಅಪರ್ಣ ಅವರು ಹಿಂದಿರುಗಿ ನೋಡಲಿಲ್ಲ. ಇನ್ಸ್ಪೆಕ್ಟರ್ ವಿಕ್ರಮ್ ಸೇರಿ ಹಲವು ಚಿತ್ರಗಳಲ್ಲಿ ನಟನೆ ಮಾಡಿದರು, ಸೈ ಎನಿಸ್ಕೊಂಡಿದ್ರು. ನಂತರ ಸಾಲು ಸಾಲು ಸಿನಿಮಾಗಳು, ಕಿರುತೆರೆ ವೇದಿಕೆಗಳಲ್ಲಿ ಮನೋಜ್ಞ ನಿರೂಪಣೆ ಮೂಲಕವೇ ಅವರು ಮನೆ ಮಾತಾದರು. ಅದರಲ್ಲೂ 90ರ ದಶಕದಲ್ಲಿ ಕನ್ನಡ ಕಿರುತೆರೆ ನಿರೂಪಕಿಯಾಗಿ ಅವರು ಗಳಿಸಿದ ಜನಪ್ರಿಯತೆಯನ್ನು ಮರೆಯಲು ಸಾಧ್ಯವೇ ಹೇಳಿ. ನಂತರ ಭಾರತ ಸರ್ಕಾರದ ವಿವಿಧ ಭಾರತಿಯಲ್ಲಿ ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದರು. 1998ರಲ್ಲಿ ನಡೆದ ದೀಪಾವಳಿ ಕಾರ್ಯಕ್ರಮವೊಂದನ್ನು 8 ಗಂಟೆಗಳ ನಿರೂಪಣೆ ಮಾಡಿ ದಾಖಲೆ ಬರೆದರು. ಕಿರುತೆರೆಯಲ್ಲಿ ಮೂಡಲಮನೆ, ಮುಕ್ತ ಮುಂತಾದ ಧಾರಾವಾಹಿಗಳಲ್ಲಿ ನಟನೆ ಮಾಡಿದರು. 2013ರಲ್ಲಿ ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ ಸ್ಪರ್ಧಿಯಾದರು. 2015ರಲ್ಲಿ ಸೃಜನ್ ಲೋಕೇಶ್ ನೇತೃತ್ವದಲ್ಲಿ ಆರಂಭವಾದ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿ ಪಾತ್ರ ಮಾಡಿದರು. 2014ರಲ್ಲಿ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಘೋಷಣೆಯಾಗುವ ಪ್ರಯಾಣಿಕರು ಹತ್ತುವ ಮತ್ತು ಇಳಿಯುವ ಸೂಚನೆಗೆ ಧ್ವನಿ ನೀಡಿದ್ದು ಕೂಡ ಇವರೇ. ಇಂತಹ ಅಪ್ಪಟ ಕನ್ನಡ ಮಾತನಾಡುವ ಅಪರ್ಣ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಇವರ ಅಗಲಿಕೆಗೆ ಕನ್ನಡ ಸಿನಿಮಾ ರಂಗ ಸೇರಿದಂತೆ ಹಲವರು ಕಂಬನಿ ಮಿಡಿದಿದ್ದಾರೆ. ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅಪರ್ಣ ಅವರು ಬೆಂಗಳೂರಿನ ಬನಶಂಕರಿಯಲ್ಲಿರುವ ತಮ್ಮ ನಿವಾಸದಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಇನ್ನು ವೈದ್ಯರೇ ಹೇಳುವ ಪ್ರಕಾರ ಕಳೆದ ಸುಮಾರು 6 ತಿಂಗಳಿಂದ ಅಪರ್ಣ ಅವರ ಆರೋಗ್ಯದಲ್ಲಿ ತುಂಬಾನೇ ಏರುಪೇರಾಗಿತ್ತಂತೆ. ಹೀಗೆ 3-4 ದಿನಗಳಿಂದ ಅವರ ಆರೋಗ್ಯದಲ್ಲಿ ಮತ್ತಷ್ಟು ಹದಗೆಟ್ಟಿತ್ತಂತೆ. ಯಾವ ಮಟ್ಟಿಗೆ ಅಂದರೆ ಮತ್ತೆ ಬದುಕಿ ಬರಲಾರದ ಸ್ಟೇಜ್ಗೆ ಆರೋಗ್ಯದ ಸ್ಥಿತಿ ತಲುಪಿತ್ತಂತೆ. ಪ್ರತಿ ಕಾಯಿಲೆಯಲ್ಲೂ ಒಂದೊಂದು ಸ್ಟೇಜ್ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಕ್ಯಾನ್ಸರ್ನಲ್ಲೂ ಕೂಡ ಇದೆ. ಅಪರ್ಣ ಅವರಿಗೆ ಬಂದಿದ್ದ ಕ್ಯಾನ್ಸರ್ ಕಾಯಿಲೆ ಮತ್ತೆ ರಿಕವರಿ ಆಗದ ಹಂತಕ್ಕೆ ತಲುಪಿತ್ತಂತೆ.
ಕ್ಯಾನ್ಸರ್ 4ನೇ ಸ್ಟೇಜ್ನಲ್ಲಿತ್ತು ಎಂದು ವೈದ್ಯರು ಹೇಳಿದ್ದಾರೆ. ಅಲ್ಲಿಗೆ ಇದ್ದಷ್ಟು ದಿನ ಸುಖವಾಗಿ ನೋಡಿಕೊಳ್ಳುವುದೊಂದೇ ಕುಟುಂಬಸ್ಥರ ಮುಂದೆ ಇದ್ದ ಕಡೆಯ ಅವಕಾಶವಾಗಿತ್ತು. ವರ್ಷಾನುಗಟ್ಟಲೆ ಕ್ಯಾನ್ಸರ್ನೊಂದಿಗೆ ಹೋರಾಟ ನಡೆಸಿದ್ದ ಅಪರ್ಣಾ ಅವರಿಗೆ ಕುಟುಂಬಸ್ಥರು ತುಂಬಾನೇ ಚೆನ್ನಾಗಿ ಹಾರೈಕೆ ಮಾಡಿದ್ದಾರೆ. ಆದರೆ ವಿಧಿ ಬಿಡಬೇಕಲ್ಲ. ಹಳಾದ ಈ ಕ್ಯಾನ್ಸರ್ ಕಾಯಿಲೆ ಬಂದರೆ ಕೇವಲ ಬದುಕಿದ್ದು ಬೆರಳೆಣಿಕೆಯಷ್ಟು ಮಂದಿ ಅಷ್ಟೇ ಎನ್ನುವ ವೈದ್ಯಕೀಯ ಅಂಕಿ ಅಂಶಗಳೇ ದೃಢಪಡಿಸುತ್ತವೆ. ಹಾಗೆ ಅಪರ್ಣಾ ಅವರ ಬದುಕಲ್ಲೂ ಹಾಗೆ ಹೋಯಿತು. ಆದರೆ ಭಗವಂತ ಮತ್ತೊಂದು ಅವಕಾಶ ನೀಡಬೇಕಿತ್ತು ಅಂತ ಅನಿಸುತ್ತೆ. ನಾವು ನೀವು ಏನೇ ಅಂದ್ಕೊಂಡ್ರೂ ಹಣೆ ಬರಹಕ್ಕೆ ಹೊಣೆಯಾರು ಎನ್ನುವಂತೆ ಅಪರ್ಣಾ ಅವರು ಭಾರತ ಲೋಕದತ್ತ ಪಯಣಿಸಿಬಿಟ್ಟಿದ್ದಾರೆ. ಅಪರ್ಣಾ ಅವರಿಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಕುಶಲತೋಪು ಸಿಡಿಸಿ ಪೊಲೀಸ್ ಇಲಾಖೆಯಿಂದ ಗೌರವ ಸಮರ್ಪಣೆ ಮಾಡಲಾಗಿದೆ. ಬನಶಂಕರಿ ಚಿತಾಗಾರದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನದ ಪ್ರಕಾರ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಒಟ್ಟಾರೆ ಹೇಳುವುದಾದರೆ ಸ್ನೇಹಿತರೆ, ಕ್ಯಾನ್ಸರ್ಗೆ ಚಿಕಿತ್ಸೆ ಇಲ್ಲ ಎನ್ನುವುದು ಮತ್ತೊಮ್ಮೆ ಸಾಬೀತಾದಂತಾಗಿದೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.